ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಗಿಬಿದ್ದಿದ್ದಾರೆ. 70 ವರ್ಷದಿಂದ ಗರೀಬಿ ಹಟಾವೋ ಅಂತ ಕಾಂಗ್ರೆಸ್ ಹೇಳಿತ್ತು. ಮತ್ತೆ ಈಗ ಯಾಕೆ ಎಲ್ಲವನ್ನ ಫ್ರೀ ಕೊಡ್ತಾ ಇದ್ದೀರಿ ಅಂತ ಜೋಶಿ ಪ್ರಶ್ನೆ ಮಾಡಿದ್ದಾರೆ. 70 ವರ್ಷದಿಂದ ಕಾಂಗ್ರೆಸ್ ಗರೀಬಿ ಹಟಾವೋ ಅನ್ನೋ ಮಂತ್ರ ಜಪಿಸ್ತಾ ಇತ್ತು. ಆದ್ರೆ ಈಗ ಎಲ್ಲವನ್ನೂ ಕೂಡ ಯಾಕೆ ಫ್ರೀ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾಚಿಕೆ ಆಗೋದಿಲ್ವಾ ಅಂತ ಪ್ರಹ್ಲಾದ್ ಜೋಶಿ ಕೇಳಿದ್ದಾರೆ. ಸತ್ಯ ಹರಿಶ್ಚಂದ್ರ ಆಗಿದ್ರೆ ಜನ ಯಾಕೆ ಸೋಲಿಸ್ತಾ ಇದ್ರು? ಈಗ ಹುಚ್ಚುಚ್ಚಾಗಿ ಮಾತಾಡಿದ್ದಕ್ಕೆ ಈ ಪರಿಸ್ಥಿತಿ ಬಂದಿದೆ. ರಾಜ್ಯದಲ್ಲಿ ತುಷ್ಟೀಕರಣ ರಾಜಕೀಯದ ಪರಾಕಾಷ್ಠೆ ತಲುಪಿದೆ. ಹನುಮಾನ್ ಚಾಲಿಸಾ ಹಾಕಿದವರ ಮೇಲೆ ಯಾಕೆ ಎಫ್ಐಆರ್ ಹಾಕಿದ್ರೆ? ರಾಜ್ಯವನ್ನ ಪಾಕಿಸ್ತಾನಕ್ಕಿಂತಲೂ ಕಡೆ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ ಮತ್ತು ಸುಳ್ಳು ಬಿಜೆಪಿಯವ್ರ ಮೇಲೆ ಅಯ್ಯೋ ರಾಮ, ಇಡೀ ದೇಶದ 75 ವರ್ಷಗಳ ಕಾಲ ಗರೀಬಿ ಹಟಾವ್ ಒಂದು ಸುಳ್ಳು ಹೇಳಿದವ್ರು ಯಾರು? ಇವತ್ತು ಗರೀಬಿ ಹಟಾವ್ ಆಗಿದ್ರ ನಿಮ್ದು ಫ್ರೀ ಕೊಡೋ ಸ್ಥಿತಿ ಯಾಕೆ ಬರ್ತಿತ್ತು? ಶ್ರೀಮಂತರಿಗೆ ಫ್ರೀ ಕೊಡ್ತೀರಿ ನಂಗಾರೆ ನೀವು? 34,000 ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಬಿಟ್ಟು ಕೊಟ್ಟಿದ್ದಾರೆ ಚೈನಾಕ್ಕೆ. ಈಗ ಚೈನಾ ಬಗ್ಗೆ ಮಾತಾಡ್ತಾರೆ. ನಮ್ಮ ಸೈನಿಕರು ಇವತ್ತು ಧೈರ್ಯದಿಂದ ಚೈನಾ ಎದುರಿಸ್ತಾ ಇದ್ದಾರೆ. ನೀವು ಬಹಳ ಸತ್ಯ ಹರಿಶ್ಚಂದ್ರಿದ್ದಾರೆ. ನಿಮ್ಮನ್ನು ಇಡೀ ದೇಶದಾಗ ಯಾಕೆ ಮೂಲಿ ಗುಂಪು ಮಾಡ್ಯಾರ? ಒಂದು ಕಾಲದೊಳಗೆ ಉತ್ತರ ಪ್ರದೇಶದಿಂದನ ಪ್ರಧಾನಮಂತ್ರಿ, ಉತ್ತರ ಪ್ರದೇಶದಾಗ ಕಾಂಗ್ರೆಸ್ ಆಡಳಿತ, ಉತ್ತರ ಪ್ರದೇಶ ಲಖನೌದಿಂದ ಹಿಡ್ಕೊಂಡು ಎಲ್ಲ ಮುನ್ಸಿಪಾಲಿಟಿ ಒಳಗೆ ಕಾಂಗ್ರೆಸ್ ಆಡಳಿತ, ಉತ್ತರ ಪ್ರದೇಶದಿಂದ ಹಿಡ್ಕೊಂಡು ಉತ್ತರಾಖಂಡದಂಥ ಸಣ್ಣ ರಾಜ್ಯದಾಗೂ ನಿಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು? ಒಬ್ಬ ಜೂನಿಯರ್ ಪಾರ್ಟ್ನರ್ ನೀವು ಹುಚ್ಚು ಥರ ಮಾತಾಡಿದ್ದಕ್ಕೆ ಜನ ನಿಮ್ಮನ್ನು ಈ ಸ್ಥಿತಿಗೆ ತಂದ. ಇಲ್ಲ, ಕಾಂಗ್ರೆಸ್ ಪಾರ್ಟಿ ತುಷ್ಟೀಕರಣದ ರಾಜಕಾರಣ ಅಂತ ಪರಾಕಾಷ್ಠೆ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ನಾನು ಕೇಳಲಿಕ್ಕೆ ಬಯಸ್ತೇನೆ, ಈ ರಾಜ್ಯದಲ್ಲಿ ನಿಮ್ಮ ತುಷ್ಟೀಕರಣದ ರಾಜ್ಯದಲ್ಲಿ ಹನುಮಾನ್ ಚಾಲೀಸ್ ಪಠಣ ಮಾಡೋದು ನಿರ್ಬಂಧ ಇದೆಯಾ? ಹನುಮಾನ್ ಚಾಲೀಸ್ ಪಠಿಸಿದವ್ರ ಮೇಲೆ ನೀವು ಎಫ್ಐಆರ್ ಹಾಕ್ತೀರಿ ನೀವು? ಅಂದ್ರೆ ಯಾರು ಯಾವಾಗ ಬೇಕಾದ್ರೆ ಬೆಳಿಗ್ಗೆ ಎದ್ದು 6 ಗಂಟೆಗಿಂತ ಮೊದಲು ಮೈಕ್ ಹಚ್ಚೋಂಗ್ ನಿಲ್ತದ, ಅದು ಹಚ್ಚಿ ಅವ್ರು ನಮಾಜ್ ಮಾಡ್ಬೋದು. ಅವನ ಅಂಗಡಿಯೊಳಗ ಹನುಮಾನ್ ಚಾಲೀಸ್ ಹಚ್ಚೋಂಗಿಲ್ಲ. ಪಾಕಿಸ್ತಾನದಕ್ಕಿಂತ ಕಡೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಸೇರಿ. ಇಟ್ ಈಸ್ ಬಿಕಮಿಂಗ್ ವರ್ಸ್ಟ್ ದ್ಯಾನ್ ಪಾಕಿಸ್ತಾನ್. ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ ಮತ್ತು ತಕ್ಷಣ ಎಫ್ಐಆರ್ ಕೈ ಬಿಡಬೇಕು. ಆತ ಏನು ತಪ್ಪು ಮಾಡಿದಾನೆ ನೀವು ಎಫ್ಐಆರ್ ಹಾಕಿದ್ದೀರಿ? ವಾಟ್ ಈಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.